ವರದಿಗೆ ಎಚ್ಚೆತ್ತ ಪಾಲಿಕೆ. ಸಾವಿಗಾಗಿ ಬಾಯ್ತೆರೆದಿದ್ದ ಯುಜಿಡಿ ಕ್ಲೋಸ್. ಎಸ್ ವೀಕ್ಷಕರೇ, ಪ್ರಜಾಶಕ್ತಿ ಟಿವಿ ತುಮಕೂರಿಗರ ನಾಡಿಮಿಡಿತವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದು ಅಧಿಕಾರಿಗಳನ್ನ ಬಡಿದೆಬ್ಬಿಸುವ ಮೂಲಕ ಜನರಿಂದ ವ್ಯಾಪಕ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ. ತುಮಕೂರು ಪಾಲಿಕೆ ನಿರ್ಲಕ್ಷ್ಯವೋ ಏನೋ, ನಗರದ ಅನೇಕ ಕಡೆ ಯುಜಿಡಿ ಚೇಂಬರ್ಗಳು ಒಡೆದುಹೋಗಿ ಸಾವಿಗಾಗಿ ಬಾಯ್ತೆರೆದು ಕೂತಿದ್ವು. ಜನರು ಅನೇಕ ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ರು. ಆದರೆ ಪ್ರಜಾಶಕ್ತಿ ವರದಿ ಮಾಡಿದ 24 ಗಂಟೆಗಳಲ್ಲಿ ಒಡೆದೋಗಿದ್ದ ಚೇಂಬರ್ ಅನ್ನ ಸರಿಪಡಿಸುವ ಕೆಲಸವನ್ನ ಮಾಡಿದ್ರು. ಇನ್ನು ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರೋ ಸ್ಟಾರ್ ಕನ್ವೆನ್ಷನ್ ಹಾಲ್ ಬಳಿಯ ಟೀ ಅಂಗಡಿ ಮುಂದಿರೋ ಯುಜಿಡಿ ಚೇಂಬರ್ ಸುಮಾರು 3 ತಿಂಗಳಿನಿಂದ ಬಾಯ್ತೆರೆದು ಕೂತಿದ್ದು, ಈ ಬಗ್ಗೆ ಸಾರ್ವಜನಿಕರು ಹಾಗೂ ಟೀ ಅಂಗಡಿ ಮಾಲೀಕರು ಹಲವು ಬಾರಿ ಪಾಲಿಕೆಗೆ ಮನವಿಯನ್ನ ಮಾಡಿದ್ರು. ಆದರೆ ಪಾಲಿಕೆ ಮಾತ್ರ ಈವರೆಗೂ ಚೇಂಬರ್ ಅನ್ನ ಸರಿಪಡಿಸುವ ಕೆಲಸ ಮಾತ್ರ ಮಾಡ್ತಾ ಇರಲಿಲ್ಲ. ಇದರಿಂದ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ರು. ಇನ್ನು ಈ ಬಗ್ಗೆ ನಿನ್ನೆ ಪ್ರಜಾಶಕ್ತಿ ಟಿವಿ ವರದಿ ಮಾಡಿದ ಒಂದೇ ದಿನದಲ್ಲಿ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತಿದ್ದು, ಸ್ಥಳಕ್ಕೆ ದೌಡಾಯಿಸಿ ಒಡೆದೋಗಿದ್ದ ಯುಜಿಡಿ ಚೇಂಬರ್ ಅನ್ನ ಸರಿಪಡಿಸುವ ಕೆಲಸವನ್ನ ಮಾಡಿದ್ದು, ಪ್ರಜಾಶಕ್ತಿ ಟಿವಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ರಿಂಗ್ ರೋಡ್ ಸ್ಟಾರ್ ಪ್ಯಾಲೇಸ್ ಪಕ್ಕದಲ್ಲಿ ಮಧ್ಯ ದಾರಿಯಲ್ಲಿ ಒಂದು 3-4 ತಿಂಗಳಿಂದ ಒಂದು ಹಳ್ಳೆ ಲಾರಿ ಹೋಗಿ ಹಳ್ಳೆ ಬಿಟ್ಬಿಟ್ಟಿತ್ತು. ಜನಗಳಿಗೆ ತೊಂದರೆ ಆಗ್ತಾ ಇತ್ತು. 3-4 ದಿವಸದಿಂದ ನಮ್ಮ ಇವರು ಲೈಕ್ ಬಿ ಅವರು ಕಂಪ್ಲೇಂಟ್ ಮಾಡ್ತಾಯಿದ್ರು. ಆಮೇಲೆ ಪ್ರಜಾಶಕ್ತಿ ಪ್ರೆಸ್ ಅವ್ರಿಗೆ ಹೇಳಿದ್ವಿ. ನೆನ್ನೆ ಹೇಳಿದ ನ್ಯೂಸಲ್ಲಿ ಹಾಕಿದ್ರು. ಒಂದೇ ದಿವಸದಲ್ಲಿ ಆಕ್ಷನ್ ತಗೊಂಡು ನೋಡಿ, ಜನಗಳಿಗೆಲ್ಲ ಒಳ್ಳೆ ಆಯಿತು. ಇವತ್ತೇ ಕೆಲಸ ಶುರು ಆಗ್ತೈತೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಮಹಾನಗರ ಪಾಲಿಕೆ ಅವ್ರಿಗೆ. ನೆನ್ನೆನೇ ಆಕ್ಷನ್ ತಗೊಂಡು ನೆನ್ನೆ ಒಂದು ದಿವಸದಲ್ಲಿ ನ್ಯೂಸಲ್ಲಿ ಹಾಕಿದ್ದು, ಇವತ್ತೇ ಬಂದು ಕೆಲಸ ನಡೀತೈತೆ. ಎಲ್ಲರಿಗೂ ಒಳ್ಳೇದಾಗ್ತೈತೆ. ಎಲ್ಲರಿಗೂ ಸೌಲಭ್ಯ ಅನುಕೂಲ ಆಗ್ತೈತೆ ಸರ್. ನಮ್ಮ ಇದು ಪ್ರಜಾಶಕ್ತಿ ಅವ್ರಿಗೆ, ನ್ಯೂಸ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇವಾಗ ಕಂಪ್ಲೇಂಟ್ ಮಾಡಿದೆ 3-4 ತಿಂಗಳಿಂದ, ಆವಾಗಲಿಂದ ಬಂದಿಲ್ವಾ? ನ್ಯೂಸ್ಗೆ ಹಾಕಿದ್ರೆ ಮೊನ್ನೆ ಇವಾಗ ರೆಡಿ ಮಾಡೋಕ್ಕೆ ಬಂದಿದ್ದಾರೆ. ಅನುಕೂಲ ಇತ್ತು ನಮಗೆ, ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ, ಒಳ್ಳೇದಾಯಿತು ನಮಗೆ. ಜನಗಳದ್ದು ತೊಂದರೆ ಇತ್ತು, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಚೇಂಬರ್ದು ಬಂದು ನ್ಯೂಸ್ ಮಾಡಿ ಕಂಪ್ಲೇಂಟ್ ಮಾಡೋದಕ್ಕೆ ಆಯಿತು. ಒಟ್ನಲ್ಲಿ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ನಂಬಿರೋ ನಾಡಲ್ಲಿ ಜನರು ಸಮಸ್ಯೆಯನ್ನೇ ಹೇಳಿಕೊಳ್ಳುವ ಮುನ್ನ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕಾಗಿದೆ. ಆದರೆ ಅನೇಕ ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದ ಪಾಲಿಕೆ ಒಂದೇ ಒಂದು ವರದಿ ಮಾಡ್ತಿದ್ದಂತೆ ಕಾಮಗಾರಿ ಮಾಡಿದ್ದು, ಪ್ರಜಾಶಕ್ತಿ ತನ್ನ ತಾಕತ್ತನ್ನ ತೋರಿಸಿಕೊಟ್ಟಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.